ಭೈರ ಹೇಗೆ ಹೇಳ್ತಾನೋ ಹಾಗೆ ಕೇಳಿಕೊಂಡು ಅವನ ಕಷ್ಟ ಸುಖಕ್ಕೆ ನೀನಾಗಬೇಕು. ಇದು ನಿನ್ನ ಮನೆ. ಬೆಳ್ಳಿ ಏನಿದ್ರು ಅತಿಥಿ, ಅವಳು ಕೊನೆವರೆಗೂ ಇಲ್ಲಿ ಇರೋದಿಲ್ಲ. ಬೆಳ್ಳಿಗೆ ನಾಳೆ ಮದುವೆ ಆದಮೇಲೆ ಅವಳು ಗಂಡನ ಮನೆಗೆ ಹೋಗ್ತಾಳೆ. ನಿನ್ನ ವಿಷಯ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ನೀವುಗಳೆಲ್ಲ ಯಾರು ಏನೇ ಅಂತಂದ್ರು ನಾನು ಹೇಗಿರ್ಬೇಕೋ ನಾನು ಹಾಗೆ ಇರ್ತೀನಿ. ಬೆಳ್ಳಿನ ನಿಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಅವಳ ಜೊತೆಗಿರ್ತೀನಿ. ನಿಮ್ಗಳಿಗೆ ಧೈರ್ಯ ಇದ್ರೆ ಅದೇನ್ ಮಾಡ್ತೀರಾ ಮಾಡಿ, ನಾನು ನೋಡ್ತೀನಿ. ಹರಿಣಿ, ನಾನು ನಿನ್ನ ಜೊತೆಲೇ ಮಾತಾಡ್ತಿರೋದು. ಏನು ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ ಅತ್ತೆ. ಹೇಳಿದ್ನಲ್ಲ, ಈ ಮನೇಲೇ ಉಳಿಬೇಕು ಅಂದರೆ ಸ್ವಲ್ಪ ಹದ್ದು ಬಸ್ತಲ್ಲಿರಬೇಕು. ತಿಳಿತಾ? ಸರಿ ಅತ್ತೆ. ಹೊರಡು. ಭೈರ, ಇವಳು ನಮ್ಮ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದರೆ ಊಟದಲ್ಲಿ ವಿಷ ಹಾಕ್ಬಿಡು. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ, ತಿಳಿತಾ? ಸರಿಮಾ. ಆಸ್ತಿ ವಿಚಾರ ಹೇಳಿದ್ಮೇಲೆ ಬೈರನ್ ಮುಕ್ಲಲ್ಲಿ ಕಳೆ ನೋಡಮ್ಮ. ಎಷ್ಟೇ ಆಗಲಿ ಈ ನೀಲಾಂಬರಿ ಮಗ ಅಲ್ವಾ? ಮಗಳೇ, ಏನಮ್ಮ ಯೋಚನೆ ಮಾಡ್ತಾ ಇದೆಯಾ? ಮದುವೆ ಸಿದ್ಧತೆ ಎಲ್ಲ ನಾವು ಅಂದ್ಕೊಂಡಾಗೆ ನಡೀತಿದೆಯಲ್ಲ. ಇಡೀ ಊರು ಜನಗಳನ್ನೆಲ್ಲ ಕರೆದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡ್ತಾ ಇದ್ದೀವಿ. ಎಲ್ಲ ನಾನು ಅನ್ಕೊಂಡ ಹಾಗೆ ನಡೀತಿದೆ ಅನ್ನೋ ಖುಷಿ ಒಂದ್ ಕಡೆ ಇದ್ರೆ, ಆ ಬೆಳ್ಳಿಗೆ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ದುಃಖ ಇನ್ನೊಂದ್ ಕಡೆ. ಮಾವನ್ನ ಸೆಂಟಿಮೆಂಟಲ್ ಮಾತಾಡಿ ಬದಲಾಯಿಸಕ್ ನೋಡ್ತಿದ್ಲು. ನನಗೆ ಬಂದಿದ್ದ ಕೋಪಕ್ಕೆ ಮಾತಾಡಿರೋದು ತಪ್ಪೇ ಇರ್ಬೋದು, ಮನ್ಸಲ್ಲಿರೋದನ್ನ ನೇರವಾಗಿ ಹೇಳೇ ನನಗೆ ಅಭ್ಯಾಸ. ನೀನು ಒಂಟಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನಾನು ಮದುವೆ ಆಗ್ತಿದ್ದಾಗೆ ನಿನ್ಗೊಂದು ಬಾಳ್ ಕಟ್ಕೊಡ್ತೀನಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕಮ್ಮ? ಸೆಂಟಿಮೆಂಟಾಗಿ ಮಾತಾಡೋದು ಬಿಟ್ರೆ ಬೇರೆ ಇನ್ನೇನು ಗೊತ್ತಿದೆ ಅವಳಿಗೆ? ಎಲ್ಲರೂ ನಂಬಿಸಿ ಅಳಿಯಂದ್ರನ್ನ ಮದುವೆ ಮಾಡ್ಕೊಳಕ್ಕಾಗತ್ತಾ? ಮದುವೆ ಮಾಡಿಕೊಂಡು ಆಸ್ತಿನ ಲಪ್ಟಾಯಿಸೋಕ್ಕಾಗತ್ತಾ? ಅಳಿಸೋದು ಅಳೋದು ಬಿಟ್ರೆ ಆ ದಡ್ಡಿಗೆ ಬೇರೆ ಏನೂ ಗೊತ್ತಿಲ್ಲಮ್ಮ. ಇರೋ ತನಕ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರಲಿ ಬಿಡು ಮಗಳೇ. ಮೊದಲು ಎಲ್ಲರೂ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರು. ಈಗ ನಿನ್ನ ಮದುವೆ ಆದಮೇಲೆ ಯಾರೂ ಅವಳ ಕಡೆ ನೋಡೋದಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರಮ್ಮ. ನಾವು ಆಸ್ತಿ ಹಂಚ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತೀವಿ. ಬೇರೆಯವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಿಡು. ಈ ಮನೆ ವಾತಾವರಣ ಎಷ್ಟೊಂದು ಬದಲಾಗೋಗಿದೆ ಅಲ್ವಾ ಮುತ್ತು? ಮೊದಲು ನೀನು, ನಿನ್ನ ತಮ್ಮ, ನಿನ್ನ ತಂಗಿ ಎಲ್ಲರೂ ಚಿಕ್ಕ ಮಕ್ಕಳಾಗಿದ್ರಿ. ಈಗೆಲ್ಲರೂ ಬೆಳೆದು ದೊಡ್ಡವರಾಗಿದ್ದೀರಿ. ನಿಂದು ಒಂದು ಮದುವೆ ಅಂತ ಆದಮೇಲೆ ನಿನಗೆ ಸಂಸಾರದ ಜವಾಬ್ದಾರಿ ಬರುತ್ತೆ. ಹಾಗೆ ಅಣ್ಣ ತಮ್ಮಂದ್ರ ಮಧ್ಯೆ ಮನಸ್ತಾಪನೂ ಬರುತ್ತೆ ಅಲ್ವಾ ಮುತ್ತು? ಇದನ್ನೇ ಯೋಚನೆ ಮಾಡಿ ಮಾಡಿ ನನ್ನ ಆರೋಗ್ಯ ಕೆಡ್ತಾ ಇದೆ ಮುತ್ತು. ನನ್ನೊಂದು ಆಸೆ ಇದೆ, ಅದನ್ನು ನೆರವೇರಿಸ್ತೀಯಾ? ಏನು ಹೇಳಿ ಚಿಕ್ಕಮ್ಮ? ನಾನಿನ್ನು ಹೆಚ್ಚು ದಿನ ಬದುಕೋದಿಲ್ಲ ಮುತ್ತು. ಯಾಕೆ ಚಿಕ್ಕಮ್ಮ ಹೀಗೆಲ್ಲ ಮಾತಾಡ್ತೀರಾ? ನಿಮ್ಗೇನಾಗಿದೆ? ಬೇಕಿದ್ರೆ ಫಾರಿನ್ನಿಂದ ಡಾಕ್ಟರ್ ಕರೆಸಿ ನಿಮ್ಗೇನು ಆಗದೆ ಇರೋ ರೀತಿ ನಾನು ನೋಡ್ಕೊಳ್ತೀನಿ. ನೀನು ಧೈರ್ಯ ತಗೋಬೇಕು ಮುತ್ತು. ಕಲಿಯುಗದಲ್ಲಿ ಮನುಷ್ಯರಿಗೆ ಆಯುಸ್ಸು ಇಷ್ಟೇ ಅಂತ ಇರುತ್ತಂತೆ. ಅದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನಗೆ ಗೊತ್ತು ನಿನಗೆ ನನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ. ಬೆಳ್ಳಿ ತಾಯಿನ ಅಜ್ಜಿನ ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ಮೊದಲು ಅವ್ರು ಹೋದ್ರು, ಆಮೇಲೆ ನಾವು ಹೋಗ್ಬೋದೇನೋ ಯಾರಿಗೆ ಗೊತ್ತು? ಆ ದೇವ್ರು ಹೇಳ್ದಾಗ ನಾವು ಕೇಳಬೇಕು ಅಷ್ಟೇ. ನಿನ್ನ ಮದುವೆ ಆದಮೇಲೆ ಮಾಯಾ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ನಿನ್ನೆ ಮಕ್ಕಳು ಮರಿ ಅಂತ ಆದಮೇಲೆ ನಿನಗೂ ಒಂದು ಸಂಸಾರ ಇರುತ್ತೆ. ಮಾಯನ್ ಚೆನ್ನಾಗಿ ನೋಡ್ಕೊ. ಆದರೆ ನಿನ್ನ ತಮ್ಮ ತಂಗಿನ ಮರಿಬೇಡಪ್ಪ. ಇಲ್ಲ ಚಿಕ್ಕಮ್ಮ, ಆ ಥರ ಏನೂ ಆಗಲ್ಲ. ಅವ್ರಿಗೆ ಈ ಮನೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ.
ನೀನು ಹೇಳ್ದಾಗ ಕೇಳ್ಕೊಂಡು ಒಂದು ಮೂಲೆಯಲ್ಲಿ ಇರ್ತಾರೆ. ಬೈರನಿಗೆ ಅವನ ಸಂಸಾರ ನೋಡ್ಕೊಳ್ಳೋ ಶಕ್ತಿ ಇದೆ, ಆದರೆ ಬೇರೆಯವ್ರಿಗೆ ಅವ್ರನ್ನ ಯಾರು ನೋಡ್ಕೋತಾರೆ? ಮುತ್ತು, ಮಾಯಾಗಿ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಸೆ, ಆದರೆ ಅವಳ ಕೋಪ ಸಿಟ್ಟಿನ ಮಾತು ಎಲ್ರಿಗೂ ಕಷ್ಟ ಆಗತ್ತೆ. ಅವಳಿಗೆ ನೀನು ಹೇಳಿದ್ರೆ ಕೇಳ್ತಾಳೆ, ಆಗ ಮನೇಲಿರೋರು ಎಲ್ಲರೂ ಚೆನ್ನಾಗಿರ್ಬೋದು. ಮುತ್ತು, ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ ಚಿಕ್ಕಮ್ಮ. ಬೆಳ್ಳಿಗೆ ಚೆನ್ನಾಗಿರೋ ಹುಡುಗನ್ ನೋಡಿ ಮದುವೆ ಮಾಡು ಮುತ್ತು. ನೀವು ನನಗೆ ಮಕ್ಕಳಾಗಿ ಅವ್ರಿಗೆ ಮಕ್ಕಳಾಗೋವರೆಗೂ ನೀವು ಚೆನ್ನಾಗೇ ಇರ್ತೀರ ಚಿಕ್ಕಮ್ಮ. ಇಷ್ಟು ವರ್ಷ ಈ ಜಮೀನ್ದಾರ ವಂಶನ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ದೀನಿ. ಇನ್ನು ಮುಂದೆ ಆ ಜವಾಬ್ದಾರಿ ನಿಂದು ಮುತ್ತು. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಆದ್ರೆ ಯಾರಿಗೂ ನೋವು ಕೊಡ್ಬೇಡಪ್ಪ. ಇಲ್ಲ ಚಿಕ್ಕಮ್ಮ, ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ತೀನಿ, ಯಾರಿಗೂ ನೋವು ಕೊಡಲ್ಲ. ಸರಿ, ನೀನು ಹೋಗಿ ರೆಸ್ಟ್ ಮಾಡು. ಸರಿ ಚಿಕ್ಕಮ್ಮ. ನಿನಗೆ ನೋವು ಕೊಡೋದಿಲ್ಲ ಕಣೋ. ಏ ಮುತ್ತು, ನಿನ್ನ ಮದುವೆ ಒಂದಾಗ್ಲಿ, ನಿನ್ನನ್ನು ಕೊಂದು ಹಾಕ್ತೀನಿ. ಆಸ್ತಿ ಕೊಡ್ತೀವಿ ಸೈನ್ ಮಾಡು ಅಂತ ನಮ್ಮ ಅಕ್ಕ ಏನಾದರೂ ಹೇಳಿದ್ರೆ ಅವ್ರು ಹೇಳಿದ ಕಡೆಯಲ್ಲೆಲ್ಲ ನೀನು ಸೈನ್ ಮಾಡಬೇಡ. ಇಲ್ಲ ಅಪ್ಪ, ಅತ್ತೆ ನಮಗೆ ದೇವ್ರ ಥರ. ಅವ್ರು ನಮ್ಗಂತ ಎಷ್ಟೆಲ್ಲ ಸಹಾಯ ಮಾಡಿಲ್ಲ, ಅಂಥವ್ರಿಗೆ ಮೋಸ ಮಾಡೋದಾ? ಇಲ್ಲ ಅಪ್ಪ, ಅತ್ತೆ ಏನು ಹೇಳ್ತಾರೆ ನಾನು ಅದನ್ನ ಚಾಚು ತಪ್ಪದೆ ಕೇಳ್ತೀನಿ. ಮಾಯನ ಕೈಯಿಂದ ನನ್ನ ಹೆಸರಿಗೆ ಆಸ್ತಿ ಬರೆಸ್ಕೊಂಡ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದೀಯಾ? ಚಿತ್ರನ್ನ ಹೇಗೆ ಚಿತ್ರಹಿಂಸೆ ಕೊಟ್ಟು ಕೊಂದೋ ಇವಳನ್ನು ಹಾಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ತೀನೋ. ಅಲ್ಲಮ್ಮ, ಅದು ಅಪ್ಪ, ನನ್ನನ್ನೇನು ಗೂಬೆ ಅನ್ಕೊಂಡಿದ್ದೀರಾ? ಈ ಆಸ್ತಿಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡಿದೀವಿ ಅಂದಮೇಲೆ ಅವ್ರು ಹೇಳಿದ ಕೇಳಿದ ಜಾಗದಲ್ಲಿ ನಾನು ಸೈನ್ ಹಾಕ್ಬಿಡ್ತೀನ? ಊಹೆ ಕೂಡ ಮಾಡಬೇಡಿ. ಆಸ್ತಿ ಭಾಗ ಆಗುವಾಗ ನನ್ನ ಒಂದೊಂದು ಸೈನ್ಗೂ ಕೋಟಿ ಕೋಟಿ ಬೆಲೆ ಇರುತ್ತೆ. ಆಟೋಗ್ರಾಫ್ ಥರ ಗೀಚ್ಕೊಡೋಂಥ ಕ್ಯಾರೆಕ್ಟರ್ ನಂದಲ್ಲ. ಅಷ್ಟೇ ಅಲ್ಲ, ಅದೆಲ್ಲ ಆದಮೇಲೆ ನಿಮ್ಮ ಅಕ್ಕಂಗಂತ ಒಂದು ಸರಿಯಾದ ಪ್ಲ್ಯಾನ್ ಮಾಡಿದೆ. ಈ ಮುತ್ತು ಸಾಮ್ರಾಜ್ಯಕ್ಕೆ ಈ ನೀಲಾಂಬರಿ ಒಬ್ಬಳೆ ಸರ್ವಾಧಿಕಾರಿ. ಆ ಸ್ಥಾನಕ್ಕೆ ಇನ್ನೊಬ್ರು ಬಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಪ್ಲ್ಯಾನಾ? ಹೌದಪ್ಪ, ನನ್ನ ಮುತ್ತು ಮಾವನ ಮದುವೆ ಆದಮೇಲೆ ನಿಮ್ಮ ಅಕ್ಕನ ಮುಗಿಸ್ಬಿಡ್ತೀನಿ. ನೀಲಕಂಠ ನನ್ನ ತಮ್ಮನೇ ಇರಬಹುದು, ಮಾಯಾ ನನ್ನ ತಮ್ಮನ ಮಗಳೇ ಇರಬಹುದು, ಆದರೆ ನನಗೆ ಸಂಬಂಧಕ್ಕಿಂತ ಆಸ್ತಿನೇ ಮುಖ್ಯ. ಆಸ್ತಿ ಮುಂದೆ ಯಾವ ಸಂಬಂಧನೂ ಇಲ್ಲ. ಏನು ಹೇಳ್ತಿದ್ಯಾ ಮಾಯಾ? ನಮ್ಮ ಅಕ್ಕನ್ನ ಆಗ ಆಸ್ತಿ ಹಂಚೋ ತಲೆನೋವೇ ಇರಲ್ಲ. ಇಡೀ ಆಸ್ತಿ ನಮಗೆ ಸೇರುತ್ತೆ. ಏನಂತೀರಾ? ಈ ಆಸ್ತಿಗೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ತಯಾರಾಗಿದ್ದೀನಿ. ಎನಿವೇಸ್ ಅತ್ತೆಗೆ ಆಪರೇಷನ್ ಆಗಬೇಕಾಗಿದೆ. ಅದೇ ನೆಪ ಇಟ್ಕೊಂಡು ಅವ್ರನ್ನ ಅಮೆರಿಕ ಕಳ್ಸೋಣ. ಅಲ್ಲಿ ಅವ್ರ ಕತೆ ಮುಗಿಸೋಣ. ಚಿಕ್ಕ ಮೀನನ್ನ ಹೇಗೆ ದೊಡ್ಡ ಮೀನು ತಿನ್ನುತ್ತೋ ಹಾಗೆ ನಾವು ಬದುಕಬೇಕು ಅಂದರೆ ಇನ್ನೊಬ್ರು ಸಾಯಲೇಬೇಕು. ನಮ್ಮ ತಲೆ ಉಳಿಬೇಕು ಅಂದರೆ ಇನ್ನೊಬ್ರು ತಲೆ ಹೊಡಿಲೇಬೇಕು. ಇಲ್ಲಮ್ಮ, ನನಗೆ ಯಾಕೋ ಮನಸ್ಸೊಪ್ತಾ ಇಲ್ಲ. ನಮ್ಮ ಅಕ್ಕ ನಮ್ಗೆ ಆಸ್ತಿ ಕೊಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಅಕ್ಕ ಉಳಿಬೇಕು, 100 ವರ್ಷ ಚೆನ್ನಾಗಿ ಬಾಳ್ಬೇಕು. ಅಪ್ಪ, ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಈ ನಿಮ್ಮಪ್ಪ ನೀಲಕಂಠನ ಒಂದು ಮುಖ ಮಾತ್ರ ನೋಡಿದ್ದೀಯಾ, ಇನ್ನೊಂದು ಮುಖ ನೀನು ನೋಡಲೇ ಇಲ್ಲ. ಆಸ್ತಿ ಸಿಗುತ್ತೆ ಅನ್ನೋದಾದರೆ ಅಕ್ಕನ ಪ್ರಾಣ ಹೋದ್ರೇನು, ತಂಗಿ ಪ್ರಾಣ ಹೋದ್ರೇನು, ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆಸ್ತಿ. ಮಿಕ್ಕಿದ್ದೆಲ್ಲ ಆಮೇಲೆ. ಅಪ್ಪ, ನೀವು ನನ್ನ ಮಗಳಾಗಿ ನೀನು ಇವತ್ತು ಯೋಚನೆ ಮಾಡಿದ್ದೀಯಾ, ಆದರೆ ನಿಮ್ಮಪ್ಪನಾಗಿ ನಾನು ಯಾವತ್ತೋ ಯೋಚನೆ ಮಾಡಿದ್ದೀನಿ. ಈಗೇನು, ನಮ್ಮ ಅಕ್ಕನ ಪ್ರಾಣ ತೆಗಿಬೇಕು ಅಷ್ಟೇ ತಾನೆ? ನೀನು ಮುಂದುವರಿ, ನಿನ್ನ ಹಿಂದೆ ನಾನಿರ್ತೀನಿ. ಏನೇ ಬಂದರೂ ಹೆದರ್ಕೋಬೇಡ, ಅದೇನಾಗತ್ತೋ ಆಗಲಿ. ಸಾಯೋಕೆ ತಯಾರಾಗಿರೋ ಮುತ್ತುರಾಜ್ ಜೊತೆಗೆ ಈಗಿದಾಳಲ್ಲ ನಿನ್ನ ಬಾವಿ ಪತ್ನಿ, ಧರ್ಮ ಪತ್ನಿ ಆಗೋ ಮಾಯಾ, ಅವಳನ್ನು ನಿನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ತಯಾರಾಗಿರೋ.
ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆಸ್ತಿಯಿಂದ ಆಸ್ತಿಗಾಗಿ ಆಸ್ತಿಗೋಸ್ಕರ, ಇದೇ ತಾನೇ ನಮ್ಮ ಪ್ಲಾನ್. ಸರಿಯಪ್ಪ. ಬೆಳ್ಳಿ, ಏನ್ ಮಾಡ್ತಿದ್ಯಾ? ಮುತ್ತು ಮಾವ ನಿನ್ಗೆ ಕೆಲಸ ಮಾಡ್ಬೇಡ, ರೆಸ್ಟ್ ತಗೋ ಅಂತ ಹೇಳಿದ್ರಲ್ವಾ, ಆದ್ರೂ ಇದೆಲ್ಲ ಯಾಕೆ ಮಾಡ್ತಿದ್ಯಾ? ಇಲ್ಲ ಅಕ್ಕ, ಸುಮ್ಮನೆ ಕುತ್ಕೊಳ್ಳೋಕೆ ಮನ್ಸಾಗ್ಲಿಲ್ಲ, ಅದಕ್ಕೆ ಗಿಡಗಳಿಗೆ ನೀರು ಹಾಕ್ತಿದ್ದೆ. ಹೌದು ಬೆಳ್ಳಿ, ಮುತ್ತು ಮಾವನ ಹತ್ರ ಏನೋ ಮಾತಾಡ್ತಿದ್ದೆ. ನನ್ನ ನೆನಪಲ್ಲಿ ಇಟ್ಕೊಳ್ಳಲ್ವಾ, ಮನ್ಸಲ್ಲಿ ಇಲ್ವಾ ಅಂತೆಲ್ಲ ಕೇಳ್ತಿದ್ದೆ. ಮದ್ವೆ ಆದ್ಮೇಲೂ ನಿನ್ನ ನೆನಪಲ್ಲಿ ಇಟ್ಕೊಳ್ಳೋಕೆ ನೀನೇನು ಅವ್ರ ಗರ್ಲ್ ಫ್ರೆಂಡಾ ಇಲ್ಲ ಲವರಾ? ಕಟ್ಕೊಂಡಿರೋಳ ಅಥವಾ? ಇಲ್ಲ ಬೆಳ್ಳಿ, ನಾನು ಹಾಗೆ ಹೇಳ್ದೆ ಅಂತ ನೀನು ತಪ್ಪು ತಿಳ್ಕೊಬೇಡ. ನಾನು ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಕೇಳಿದೆ. ಓಹ್, ನಿನಗೆ ಕ್ಯಾಶುಯಲ್ ಅಂದ್ರೆ ಅರ್ಥ ಗೊತ್ತಿಲ್ಲ ಅಲ್ವಾ, ಹಾಗೆ ಸುಮ್ಮನೆ ಕೇಳಿದೆ ಅಂತ. ಹಾಗೇನಿಲ್ಲ ಅಕ್ಕ, ಮುತ್ತು ಮಾವನ ಮದುವೆ ಆಗ್ತಿದ್ದೀರಲ್ಲ, ಅದಕ್ಕೆ ನನ್ನ ಮುತ್ತು ಮಾವನ ಕೊನೆ ಸಲ ಮಾತಾಡ್ಸೋಣ ಅನ್ನಿಸ್ತು. ಅದಕ್ಕೆ ಮುತ್ತು ಮಾವಂದು ನಂದು ಮದುವೆ ಕನ್ಫರ್ಮ್ ಆಗಿದೆ. ಈಗ ಅವರು ನಿನ್ನ ಮುತ್ತು ಮಾವ ಅಲ್ಲ, ನನ್ನ ಗಂಡ. ತಾಳಿ ಕಟ್ಟಿಲ್ಲ ಅಷ್ಟೇ, ಆದರೆ ಅವ್ರು ನನ್ನ ಗಂಡನೇ. ಇನ್ನೊಬ್ಬರು ಗಂಡನ ಜೊತೆ ಮಾತಾಡೋಳಿಗೆ ಏನಂತ ಕರೀತಾರಂತ ಗೊತ್ತು ಅಲ್ವಾ ಬೆಳ್ಳಿ? ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ, ನಾನು ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ನೀನು ಅವ್ರ ಅತ್ತೆ ಮಗಳು, ನೀನು ಆರಾಮ ಮಾತಾಡು, ನಿನಗೆಲ್ಲ ಅಧಿಕಾರನೂ ಇದೆ. ಎಷ್ಟು ದಿನ ಅಂತ ಮಾತಾಡ್ತೀಯಾ? ತಾಳಿ ಕಟ್ಟೋವರೆಗೂ ಅಷ್ಟೇ. ಆಮೇಲೆ ನಿನಗೂ ಒಬ್ಬ ಹುಡುಗನ ಹುಡುಕ್ತಾರೆ, ಮದುವೆ ಮಾಡ್ತಾರೆ, ನೀನು ಸೆಟ್ಲ್ ಆಗ್ಬಿಡು ಬೆಳ್ಳಿ. ನಿನಗೆ ಮುತ್ತು ಮಾವನ ಥರ ಗಂಡ ಅಂತೂ ಸಿಗಲ್ಲ, ಆದರೆ ನಮ್ಮ ಮನೆ ಆಳುಗಳಿದಾರಲ್ಲ, ಅವ್ರ ಥರ ಯಾರಾದ್ರೊಬ್ರು ಸಿಕ್ಕೇ ಸಿಗ್ತಾರೆ. ನಿನಗೂ ಕೆಲಸ ಮಾಡೋಕೆ ತುಂಬ ಇಷ್ಟ, ಅವನು ಕೆಲಸ ಮಾಡ್ತಿರ್ತಾನೆ, ಡಬಲ್ ಸಂಪಾದನೆ ಬೆಳ್ಳಿ. ಏನಂತೀಯ? ಹಣೆ ಬರಹದಲ್ಲಿ ಬರ್ತಿರೋದನ್ನ ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ ಅಕ್ಕ. ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ಅದೇ ಆಗೋದು. ಇರೋ ಅಷ್ಟು ದಿನ ಎಲ್ಲರನ್ನೂ ಮಾತಾಡ್ಸ್ಕೊಂಡಿದ್ದು ಹೊರಟೋಗ್ತೀನಿ. ಆದರೂ ನಿನಗೆ ನನಗೆ ಸಿಕ್ಕಾಗೆ ಮುತ್ತು ಮಾವನ ಥರ ಗಂಡ ಸಿಗಲ್ಲ ಬಿಡು. ಸಿಗಲ್ಲ ಗೊತ್ತು ಅಕ್ಕ, ಆದರೆ ನಾನು ಮುತ್ತು ಮಾವಂಗೆ ಸೇವೆ ಮಾಡಿದ್ದೀನಿ, ಅವ್ರಿಗಿಷ್ಟ ಆಗೋ ಅಡುಗೆ ಮಾಡಿದ್ದೀನಿ, ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅವ್ರ ಕಷ್ಟದಲ್ಲಿ ಇದ್ದೀನಿ ಅನ್ನೋ ಖುಷಿ ಇದೆಯಲ್ಲ, ನನಗಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಹೋಗ್ಲಿ ಬಿಡು ಬೆಳ್ಳಿ. ಹೌದು, ಮದ್ವೆಗಂತ ಮುತ್ತು ಮಾವ ನಿನಗೆ ಹೊಸ ಸೀರೆ ಕೊಡ್ಸಿರ್ಬೇಕಲ್ವಾ? ಕೊಡ್ಸಿಲ್ಲ ಅಕ್ಕ. ನಿನಗೆ ಕೊಡ್ಸಿಲ್ವಾ ಬೆಳ್ಳಿ? ಅಯ್ಯೋ, ನಿನಗೇನಾದ್ರು ಕೊಡ್ಬೇಕಿತ್ತಲ್ವಾ ಅವರು? ಬೆಳ್ಳಿ, ಮೋಸ್ಟ್ಲಿ ನೀನು ಅವ್ರ ಜೀವನದಿಂದ ಆಚೆ ಹೋಗಿದ್ಯಾ ಅನ್ಸುತ್ತೆ. ಅವ್ರ ಜೀವನದಲ್ಲಿ ನಿನ್ನ ಭಾಗ ಮುಗ್ದಿರ್ಬೇಕು. ಸುಮ್ಮನೆ ಏನೇನೋ ಆಸೆಗಳು ಕಟ್ಕೋಬೇಡ ಬೆಳ್ಳಿ, ಸರಿನಾ? ನಾನೇ ಅವ್ರ ಹೆಂಡತಿ ಅಂತ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಇದಿಷ್ಟಾದ್ಮೇಲೂ ನಿನ್ಗಿನ್ನೂ ಚಾನ್ಸ್ ಇದೆ ಅಂತ ನೀನು ಅನ್ಕೊಂಡ್ರೆ ನಿನಗಿಂತ ದೊಡ್ಡ ಹುಚ್ಚಿ ಮತ್ತೊಬ್ರಿಲ್ಲ. ಹುಷಾರು ಬೆಳ್ಳಿ, ಮತ್ತೆ ಹುಚ್ಚಿಗೆ ಹಿಡಿದ್ರೆ ಕಷ್ಟ. ಸರಿ, ನಾನೇನು ಬರ್ತೀನಿ. ಆಸೆಗಳು ಇಟ್ಕೊಂಡಷ್ಟು ಮನ್ಸಿಗೆ ಭಾರ ಜಾಸ್ತಿ, ಅದಕ್ಕೆ ನಾನು ಯಾವ ಆಸೆಗಳನ್ನೂ ಇಟ್ಕೊಂಡಿಲ್ಲ. ಇಷ್ಟು ದಿನ ಮುತ್ತು ಮಾವನ ಜೀವನದಲ್ಲಿದ್ನಲ್ಲ, ಅದೇ ನನಗೆ ದೊಡ್ಡ ಪುಣ್ಯ. ಅಷ್ಟು ಪುಣ್ಯ ಇಟ್ಕೊಂಡೆ ಇಲ್ಲಿಂದ ಹೊರಟೋಗ್ತೀನಿ. ಜಗತ್ತೇ ನಮದು
ಇವತ್ತೇ ನಮದು ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ ಬ್ರಹ್ಮ ವರವಾಗಿ ನಮಗೆ ನಿನ್ನ ನೀಡಿದ ನಮ್ಮ ಯುವರಾಜ ನೀನೆ ಎಂದು ಹೇಳಿದ ಶುರುವಾಯ್ತು ಗಟ್ಟಿ ಮೇಳ ಸಡಗರದ ಹಾಸ್ಯ ಲಾಸ್ಯ ಆರಂಭ. ಲೋ ಎಲ್ರ ಇದ್ದೀರಾ? ಇದನ್ನೇನ್ ಮದ್ವೆ ಮನೆ ಅಂತಾರ? ಬರ್ರೋ ಚೇತೋ, ಏ ಚೇತೋ, ಅಣ್ಣ. ಏಯ್ ಕಟ್ಟೋ ಬೇಗಲ್ಲ ರವಿ. ರವಿ ಬಾ ರವಿಲೆ. ಏ, ರವಿ ಇವಾಗ ಹಾಕು. ನೋಡ ಮನೆ ಒಳಗಡೆ ಎಲ್ಲ ಡೆಕೋರೇಟ್ ಆಗ್ಬೇಕು. ಅಣ್ಣ. ಹೆಂಗ್ ಆಗ್ಬೇಕು ಅಂದ್ರೆ ಅಣ್ಣ. ಸರಿನಾ? ಅಣ್ಣ. ಶರ್ಮಿಳಾ, ಶರ್ಮಿಳಾ, ಅಮ್ಮ ಹೇಳಿದ್ರು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಂತೆ. ಬೈರಾ ನಿಂಗೆ ಏನೇ ಕೆಲಸ ಹೇಳಂಗಿರೋ ಅವ್ರಿಬ್ರು ಹೇಳು, ನನ್ಗೆ ಯಾವ ಕೆಲಸನೂ ಹೇಳ್ಬೇಡ. ಅಣ್ಣನ ಮದ್ವೆ ಕಣೋ, ನಾನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ಬೇಕು, ಯಾವ ಕೆಲಸನೂ ಮಾಡಲ್ಲ. ಹೋಗು. ರೆಡಿ ಆಗು. ಶರ್ಮಿಳಾ, ಈ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಬರದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆರತಿ ಮಾಡಮ್ಮ. ಸರಿಯಮ್ಮ. ಅಮ್ಮ, ಮುತ್ತು, ನಿನ್ನ ಕೈ ನೀಡು. ಯಾಕೆ ಚಿಕ್ಕಮ್ಮ? ತಗೋ. ಏನ್ ಚಿಕ್ಕಮ್ಮ ಇದು? ಅದು ಶ್ರೀರಕ್ಷೆ ಮುತ್ತು. ನಿನಗೂ ಮಾಯಾಗೂ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಗುರುಗಳ ಹತ್ರ ಕೇಳಿಕೊಂಡು ನಾನೇ ತರಿಸಿದ್ದೀನಿ. ಬೆಳ್ಳಿ, ಆಶೀರ್ವಾದ ತಗೋ. ರಾರಿ 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 ರಂ ರಾರೋ ರಾರಿ 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 ರಂ ರಾರೋ. ಬೆಳ್ಳಿ, ಹೂವು ಮುಡ್ಕೊಳಕ್ಕೂ ಬರಲ್ವಾ? ಬಾಯಿಲ್ ನಾನೇ ಮುಡಿಸ್ತೀನಿ.